ಯಾವ ವಿಚಾರವಾಗಿ? ಪವರ್ ಶೇರಿಂಗ್ ವಿಚಾರದಲ್ಲಿ ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡ್ರಿ, ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನು ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನು ಪಾಲನೆ ಮಾಡ್ತಾ ಇದ್ದಾರೆ. ಎಷ್ಟು ದಿನ ತನಕ ತಾಳ್ಮೆಯಿಂದ ಇರಬೇಕು ಅನ್ನೋ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಸಿರುವಂತ ಶಾಸಕರಲ್ಲಿ ವ್ಯಕ್ತವಾಗ್ತದೆ. ಎಷ್ಟು ದಿನ ಕಾಯಬೇಕು, ಇನ್ನ ಎಷ್ಟು ದಿನ ತಾಳ್ಮೆಯಿಂದ ಇರಬೇಕು? ನೋಡಿ, ಈಗ ಅನಿವಾರ್ಯವಾಗಿ ಸೆಷನ್ ತುರ್ತು ಅಧಿವೇಶನ ಕರಿಬೇಕಾಗಿ ಬಂತು. ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಕ್ಕನ್ನ ಕಿತ್ಕೊಳ್ಳುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ, ಕೇಂದ್ರ ಸರ್ಕಾರ ಮಾಡಿದೆ. ಕಳೆದ 6 ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನ ಸಾಧಿಸ್ತಾ ಇಲ್ಲ. ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ. ಈಗ ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯೋಗಗಳು ಹೆಚ್ಚು ಬೇಕು. ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಅದು ನಮ್ಮ ಮೊದಲೇ ಆದ್ಯತೆ. ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿವೇಶನ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂಥ ನಿರ್ಣಯ ತಗೋಬೇಕಾಗುತ್ತೆ. ಜೊತೆಗೆ ಮನ್ರೇಗಾ ಬಗ್ಗೆ ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ರು. ಸೊ ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷ ಕೂಡ, ಸರ್ಕಾರ ಕೂಡ ಸಿದ್ಧ ಇದೀವಿ ಅಂತ ಹೇಳಿದರು. ಸೊ ಇದೆಲ್ಲ ಆದಮೇಲೆ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ. ಸರಿ, ನಾಯಕತ್ವ ಬದಲಾವಣೆ ಆದರೆ ಒಂದು ವರ್ಗದ ಓಟ್ ಕಾಂಗ್ರೆಸ್ಗೆ ಬರಲ್ಲ, ಈ ರೀತಿ ಬಿಂಬಿಸುವಂಥದ್ದು ಒಬ್ಬರಿಂದ ಈ ರೀತಿ ಚರ್ಚೆಗಳನ್ನ ನೋಡಿ, ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ, ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ.
ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂಥೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನು ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ, ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ನಾನು ಹಂಗೆ ಹೇಳಲಿಲ್ಲ, ಹಳ್ಳಿಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತಂದೆ. ನಾನು ಹಂಗೆ ಅನ್ನಪ್ಪ, ದಯವಿಟ್ಟು ಹಂಗೆ ಅನ್ಲೇ ಇಲ್ಲ, ನೀವೇನೇನೋ ಅಂತ ಇದ್ದೀರಿ. ನಮ್ಮೂರಲ್ಲಿ ನಡೆಯುವಂಥ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವು ಎಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಭಾಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ಬರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ. ಸರ್, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಶಿಸ್ತು ಇರ್ಬೋದು, ಅನಿವಾರ್ಯತೆ ಇರ್ಬೋದು, ಮುಂದಿನ ಚುನಾವಣೆ ದೃಷ್ಟಿಯಿಂದ ಅವರ ಅಗತ್ಯತೆ ಇರ್ಬೋದು, ಇದೆಲ್ಲವೂ ರಾಹುಲ್ ಗಾಂಧಿ ಅವರಿಗೆ ಕಡಿಮೆ ಆಗಿದೆ ಸರ್, ಅದು ಪೂರ್ಣ ಮಟ್ಟದಲ್ಲಿ, ಅಥವಾ ಯಾರಾದರೂ ಬ್ಯಾರಿಕೇಡ್ ಆಗಿ ಅದನ್ನ ತಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ? ನೋಡಿ, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು. ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು. ನನಗೆ ನಿಮಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ. ಸೊ ಇನ್ನೊಬ್ಬರು ದೃಷ್ಟಿಯಿಂದ ನೋಡ್ತಾರೆ. ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ, ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಆದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಆ ವಿಶ್ವಾಸ ನಮಗಿದೆ. ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ನಂಬಿಕೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರಿ. ಯಾಕೋ ಕೊಟ್ಟ ಮಾತು ಈ ನಂಬಿಕೆಗಳು ಯಾವುದು ಈಡೇರ್ತಾ ಇಲ್ವಾ? ನಾನು ಹೇಳಿದ್ನಲ್ಲ, ಹೇಳಿದ್ರಲ್ಲ ಸರ್. ಅಲ್ಲ, ನಾ ಹೇಳಿದ್ನಲ್ಲಪ್ಪ. ಸರ್, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೊರಟಿದ್ದಾರೆ. ಸ್ವಾಗತ ಮಾಡ್ತೀನಿ. ಇದು ಮುಂದಿನ ಎಲೆಕ್ಷನ್ ಮೇಲೆ ಸ್ವಾಗತ ಮಾಡ್ತೀನಿ. ನಾವ್ಯಾರು ಹೋಗು ಅಂತ ಹೇಳಲಿಲ್ಲ, ಬರೋರನ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಸರ್ವ ಸ್ವತಂತ್ರರು, ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ. ಸೊ ಹಾಗಾಗಿ ಅವ್ರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ಗೂ JDSಗೂ ಸಂಬಂಧ ಇಲ್ಲ, ಅದು ಯಾವ ಪರಿಣಾಮನೂ ಬೀರೋದಿಲ್ಲ. ಇನ್ನು ಭಾಳ ದೂರ ಇದೆ, ಇನ್ನು 2.25 ವರ್ಷ, 2.25 ವರ್ಷ ಇದೆ. ಸರ್, ಇದೆಲ್ಲದರ ಮಧ್ಯೆ ಸಿಎಂ ಬಜೆಟ್ ತಯಾರಿ ನಡೆಸ್ತಾ ಇದ್ದಾರೆ ಸರ್ ಇವತ್ತಿಂದ. ಮಾಡಲೇಬೇಕಲ್ಲ, ಬಜೆಟು ರಾಜ್ಯಕ್ಕೆ ಕೊಡಲೇಬೇಕಲ್ಲ. ಈಗ ಅವರು ಅತಿ ಹೆಚ್ಚು ಬಜೆಟ್ಗಳನ್ನು ಕೊಟ್ಟಿರೋಂಥ ಕೀರ್ತಿ, ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ.
ಕುಮಾರಸ್ವಾಮಿ ಅವರು ಅಣ್ಣ ತಮ್ಮ ದಿನ ಬೆಳಗಾದ್ರೆ ಯಾರ ತಲೆ ಹೊಡಿಬೇಕು ಅಂತ ನೋಡ್ತಾರೆ, ಅಕ್ರಮವಾಗಿ ಯಾವ ರೀತಿ ಸಂಪಾದನೆ ಮಾಡ್ಬೇಕಂತ ನೋಡ್ತಾರೆ, ಅಂಥವ್ರಿಗೆ ಒಕ್ಕಲಿಗ ಸಮುದಾಯದ ಬೆಂಬಲ ಕೊಡ್ತಾರ ಅನ್ನೋಂಥ ಪ್ರಶ್ನೆ ನಮಗೆ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಬೇಕಾದ್ರೆ ಒಂದು ದಿನ ಬನ್ನಿ, ಕುಮಾರಸ್ವಾಮಿಗೆ ಮಾತಾಡೋಣ. ಅಷ್ಟೊಂದು ಪ್ರೀತಿನ ಅವ್ರ ಮೇಲೆ? ನಮಗೆ ಇಲ್ಲ ಸರ್. ಅಷ್ಟೊಂದು ಪ್ರೀತಿನ ನಿಮ್ಗೆ ಅವ್ರ ಮೇಲೆ? ಹಾಂ, ಅದು ಅಷ್ಟೊಂದು ಪ್ರೀತಿ ಇದ್ರೆ ಹೇಳ್ತೀನಿ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಬಗ್ಗೆ ಹಲವು ಚರ್ಚೆ ನಡೀತದೆ. ಕೆ ಜೆ ಜಾರ್ಜ್ ಅವರಿಗೆ ಒಟ್ಟೂರು ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಪಕ್ಷದ ಅಧ್ಯಕ್ಷರಾಗಿ ರಾಹುಲ್ ಅವ್ರ ಜೊತೆ ಒಟ್ಟೂರು ಚರ್ಚೆ ಮಾಡಲಿಲ್ಲ, ಇತರ ಚರ್ಚೆಗಳೆಲ್ಲ ನಡೀತಾ ಇದೆ. ಅಲ್ಲ, ಕರೆಕ್ಟು. ಚರ್ಚೆಗಳಾಗಲಿ, ತೊಂದರೆ ಇಲ್ಲ. ಜಾರ್ಜ್ ಅವರು ಅತ್ಯಂತ ಹಿರಿಯ ನಾಯಕರು, ಭಾಳ ಪ್ರಭಾವಶಾಲಿ ನಾಯಕರು. ಸೊ ಹಾಗಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಅವರು ಕೇರಳದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಸೊ ಅವರು 1 to 1 ಮಾತಾಡಿದ್ದಾರೆ. ಸರ್, ಈಗ ನೀವು ತಾಳ್ಮೆ ಸಂಯಮ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಗೊಂದಲಗಳನ್ನ ಹೈಕಮಾಂಡ್ ನಾಯಕರು ಬೇಗ ಪರಿಹರಿಸಲಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿ ಬೇಗ, ಆದಷ್ಟು ಬೇಗ ಅಂತ. ಅವರು ಹಿರಿಯರಿದ್ದಾರೆ, ಅವರಿಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಸರ್, ಖರ್ಗೆ ಅವರು ರಾಜ್ಯದವರೇ ಆಗಿದ್ದು, ಅವರಿಗೆ ಎಲ್ಲರ ಇದು ಗೊತ್ತಿತ್ತು, ಅವರು ಮೌನ ವಹಿಸಿದ್ರು. ಅದೊಂದು ಕಡೆ ಈ ಗೊಂದಲನ ಡ್ರ್ಯಾಗ್ ಮಾಡ್ತಾರೆ. ನೀವು ಅದನ್ನು AICC ಅಧ್ಯಕ್ಷರು ನಿಮಗೂ ಭಾಳ ಹತ್ರ ಇದ್ದಾರೆ, ಇಲ್ಲೇ ಹತ್ರದಲ್ಲಿದ್ದಾರೆ, ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು. ಅವರು ಬಾಯ್ ಬಿಡ್ತಾ ಇರೋಲ್ಲ. ಅವ್ರು ನಮಗೆ ಬಾಯ್ ಬಿಡಲ್ಲ, ಇನ್ನು ನಿಮ್ಗೆ ಬಿಡ್ತಾರ? ಸರಿನಪ್ಪ, ಅವರು ನಮಗೆ ಬಾಯ್ ಬಿಡಲ್ಲ, ಇನ್ನು ನಿಮ್ಗೆ ಬಾಯ್ ಬಿಡ್ತಾರ? ಮತ್ತೆ ಮೊನ್ನೆ ಮೀಟ್ ಮಾಡಿದಾಗ ಏನು ಮಾತಾಡಿಲ್ವ? ಅದು ನಮ್ಮ ಅವರ ಮಾತುಕತೆ. ಖರ್ಗೆ ಸಾಹೇಬರು ನಮ್ಗೆ ಹೊಸಬ್ರಲ್ವಲ್ಲ. ಸೈಲೆನ್ಸು ಹೊಸದಲ್ಲ. ಏನೋ 29ಕ್ಕೆ ಕರೆದಿದ್ದಾರೆ ಅಂತ ಹೌದಾ ಸರ್? ಆ ಥರ ಇದೆಯಾ? ಅಧಿವೇಶನ ಇದೆ, ಅಲ್ಲ 29ಕ್ಕೆ ಅಧಿವೇಶನ ಇದೆ. CM DCM ಕರೆದಿದ್ದಾರೆ. 29ಕ್ಕೆ ಅಧಿವೇಶನ ಇದೆ, 31ರವರೆಗೂ ಅಧಿವೇಶನ ಇದೆ. ಅಲ್ಲಿವರೆಗೆ ಏನೂ ಇಲ್ಲ ಆ ಥರ ಪ್ರಯೋಗ ಮಾಡಿದ್ದಾರೆ? ನನಗೆ ಗೊತ್ತಿಲ್ಲ. ಅಧಿವೇಶನ ಇದೆ. ಈಗ ಬಂದಿದ್ದ ಸುದ್ದಿ ಸರ್, 29ಕ್ಕೆ ಇಬ್ಬರನ್ನು ಗುಲಾಬ್ ಕೊಟ್ಟಿದ್ದಾರೆ ಹೈಕಮಾಂಡ್. ಅಧಿವೇಶನ ಇದೆ ಅಂತ ಹೇಳಿದ್ನಲ್ಲಪ್ಪ. ಅದೆಲ್ಲ ಅಧಿವೇಶನ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಮಾತುಗಳು. ಅಧಿವೇಶನ ಇದೆ. ಅವತ್ತೇನೆ ಮನ್ರೇಗಾ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಲಾಸ್ಟ್ 3 ಡೇಸೋ 2 ಡೇಸೋ 3 ಡೇಸೋ ಕೊಟ್ಟಿದ್ದಾರೆ. ಗವರ್ನರ್ ಸ್ಪೀಚ್ಗೆ 4 ಡೇಸ್ ಏನೋ ಇಟ್ಟಿದ್ದಾರೆ. ಲಾಸ್ಟ್ 3 ಡೇಸು 2 ಡೇಸು ಮನ್ರೇಗಾ ಬಗ್ಗೆ ಇಟ್ಟಿದ್ದಾರೆ. ಸೊ ಅದು ಮುಗಿದ ಮೇಕಲ್ಲ ಎಲ್ಲ. ಬಜೆಟ್ ಬೇರೆ ನಡೀತಾ ಇದೆಯಲ್ಲ ತಯಾರಿ. ಆಮೇಲೆ ಅಲ್ಲಿ ಬಜೆಟ್ ಸ್ಟಾರ್ಟ್ ಆಗುತ್ತೆ, ಕೇಂದ್ರದ ಬಜೆಟ್. ನಿರಂತರ ರಾಜಕಾರಣದಲ್ಲಿ ರಾಜಕಾರಣಿಗಳಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ನೆಮ್ಮದಿ ಇಲ್ಲ. ರಾಜಕಾರಣಿಗಳಿಗೆ ನಿದ್ರೆ ಇಲ್ಲ, ನೆಮ್ಮದಿ ಇಲ್ಲ, ಊಟ ಇಲ್ಲ. ಎಲ್ಲನೂ ಮಾಡೋರಿಗೆ ಎಲ್ಲನೂ ಸಿಗುತ್ತೆ. ಥ್ಯಾಂಕ್ ಯು. ಬಜೆಟ್ ಮಂಡನೆ ಮಾಡಬೇಕಾಗಿತ್ತು. ಹೇಳಿದ್ನಲ್ಲಣ್ಣ, ನಿನಗೆ ಎಷ್ಟು ಕ್ಲೀನಾಗಿ ಹೇಳಿದ್ದೀನಿ. EVM ಬಂದು ಬ್ಯಾಲೆಟ್ ಮಾಡಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಅದು ಸಂಸ್ಥೆ GK ಚುನಾವಣೆ ಸೇರಿದೆ. ಅದು ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. EVM ಅವಶ್ಯಕತೆ ಇಲ್ಲ, ಬ್ಯಾಲೆಟ್ ಬಿಟ್ಟಿದ್ದೀವಿ. ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ. ಅದನ್ನು ತಿರ್ಚಕ್ಕೆ ಯಾರೂ ಆಗಲ್ವಲ್ಲ. EVM ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದಾರೆ.
ನಾ ಹೇಳಿದ್ನಲ್ಲಪ್ಪ ಮುಂದೆ ಹೋಗಿದ್ದೀವಿ ಅಂತ, ಇನ್ಯಾಕೆ ವಿಶ್ಲೇಷಣೆಗಳು ಹೋಗಬೇಡಿ, ಅಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ರಾಮಚಂದ್ರರಾವ್ ಪ್ರಕರಣ ಡಿಜಿಪಿ ರಾಮಚಂದ್ರ ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಸರ್ ಪೊಲೀಸ್ ಯೂನಿಫಾರ್ಮ್ ಗೃಹ ಸಚಿವರಿಗೆ ಆತ್ಮೀಯರು ಹಂಗಂತಾರೆ. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಭಾಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಭಾಳ ಮುಖ್ಯ. ಆ ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಇತ್ತೀಚಿನ ದಿನಗಳ ಬೆಳವಣಿಗೆ ನೋಡಿದ್ರೆ ಜನತೆನೇ ಹಾಳು ಮಾಡುವಂಥ ಬೆಳವಣಿಗೆಗಳಾಗಿದೆ. ಈಗ ಅಲ್ಲ ಹೇಳಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ಗೆ ಇತಿಹಾಸ ಇದೆ. ಕರ್ನಾಟಕ ಪೊಲೀಸ್ ಬಹಳಷ್ಟು ಶಕ್ತಿಶಾಲಿ ಆಗಿದೆ. ಸೊ ಆ ಘನತೆಗೆ ಧಕ್ಕೆ ಬರದೇ ಇರೋ ರೀತಿ ಸರ್ಕಾರದ ತೀರ್ಮಾನಗಳು ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಏನ್ ಮೇಡಮ್ ಹಿಂದೆಯಿಂದ ನಗ್ತಾ ಇದ್ದೀರಾ? ಅವರಿಗೆ ಬಜೆಟ್ ಮುಗಿದ್ಮೇಲೆ ಏನಾದರೂ ಬದಲಾವಣೆ ಅನ್ನೋ ಪ್ರಶ್ನೆ. ಇನ್ನ ಟೈಮ್ ಇದೆಯಲ್ಲ, ಮಾತಾಡೋಣ ಬಿಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ. ಸರ್ 2 ವರ್ಷನೂ ವೇಟ್ ಮಾಡ್ತಾನೆ ಇರ್ತೀರಾ ಅಂತ, ಇನ್ನು 2 ವರ್ಷ ಭಗವಂತನ ಇಚ್ಛೆ, ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ದ ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಥ್ಯಾಂಕ್ ಯು. ಅಂತ್ಯ ಆಗ್ಬೇಕಂದ್ರೆ ಯಾರಾದ್ರೂ ಆರಂಭ ಮಾಡ್ಬೇಕಲ್ಲ. ನೀವೆಲ್ಲ ಇದ್ದೀರಲ್ಲ, ನಿಮ್ಮ ನೇತೃತ್ವದಲ್ಲಿ ಎಲ್ಲವೂ ನಡೀಲಿ. ಸರ್ ಇಕ್ಬಾಲ್ ಹುಸೇನ್ ನೇತೃತ್ವ ಇರ್ಬೋದು ಸರ್ ನಮ್ದಲ್ಲಿ. ಅವರು ರಾಮೋತ್ಸವ ಬಿಸಿಲಿದ್ದಾರೆ, ರಾಮೋತ್ಸವ ಮಾಡೋದು ಬಿಸಿಲಿದ್ದಾರೆ. ಡೇಟು ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿತ್ತು ಸರ್. ನನಗೆ ಗೊತ್ತಿಲ್ಲ ಅಪ್ಪ, ಅವನ್ನೇ ಕೇಳಿದೆ ಯಾರು ಹೇಳಿದ್ರು ನಿನಗೆ ಅಂತ. ಥ್ಯಾಂಕ್ ಯು.